ಸರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಎಸ್ ಸರ್, ನಾಮಪತ್ರ ಸಲ್ಲಿಕೆ ಮಾಡಿದೆ. ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ. ನಾನು ಗೆಲ್ತೀನಿ ಅಂತ 100% ಭರವಸೆ ಇದೆ. ನಿಂತ್ಕೊಂಡಿದ್ದೀನಿ. ಮೂರು ಟೀಮ್ ಯಾವ್ದಾದ್ರು ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಈಗ ಮಹದೇವಪ್ಪ ಯಾದವ್ ಅವರ ಸಹೋದರರು ಕೂಡ ಸ್ಪರ್ಧೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಧವನ್ ಅವರು 11ನೇ ತಾರೀಕು ನಾಮಿನೇಷನ್ ಮಾಡ್ತಾರೆ. ಓಕೆ, ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ ದಿಂದ. ಸೊ ನಿಮ್ದು ಸ್ವತಂತ್ರನ ಪ್ಯಾನಲ್? ನಮ್ದು ಸಿದ್ದರಾಮಯ್ಯ ಪ್ಯಾನಲ್. ನಮ್ದು ನಾವು ಯಾರ ಪ್ಯಾನಲ್ ಇಲ್ಲ, ಸಿದ್ದರಾಮಯ್ಯ ಪ್ಯಾನಲ್. ಸರ್ ಏನ್ ಸರ್ ಬೆಳಗಾವಿ ರಾಜಕಾರಣದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಬಹಳಷ್ಟು ಇದಾಗ್ತಾ ಇದೆ. ಅದು ನಾನು ಹೇಳಲೇಬೇಕಾದ ಎಲ್ಲರಿಗೂ ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ. ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮಗೂ ಸಂಬಂಧ ಇಲ್ಲ. ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಅವರ ಪಕ್ಷದಿಂದ ನಿಂತ್ಕೊಂಡಿದ್ದೀವಿ. ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನಲ್ ದಿಂದ ಧವನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಂತ್ಕೊಳ್ಳಿ, ಧವನ್ ಅವ್ರ ಪ್ಯಾನಲ್ ನಿಂತ್ಕೊಳ್ಳಿ. ಇವರು ನಾವು ಸಿದ್ದರಾಮಯ್ಯ ಪ್ಯಾನಲ್, ಜಾರಕಿಹೊಳಿ ಪ್ಯಾನಲ್ ನಿಂತ್ಕೊಳ್ಳಿ, ಬೇರೆ ಯಾವ್ದಾದ್ರು ಪ್ಯಾನಲ್ ನಿಂತ್ಕೊಂಡು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ರೈತರು, ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ನಿಂತ್ಕೊಂಡಿದ್ದೀವಿ. ಸರ್ ಈಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂತದ್ದನ್ನ ಮಾಡ್ತಾ ಇರುವ ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ, ಪಕ್ಷ ಏನ್ ತೀರ್ಮಾನ ತಗೋತಾರೋ ಅವ್ರಿಗೆ ಗೊತ್ತಿರೋದು. ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲೂ ಹಂಗಾಗ್ತಾ ಇದೆ. ನೀವೊಬ್ರು ಸೀನಿಯರ್ ಲೀಡರ್ ಅದ್ರಿ. ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದ್ರು? ಬೆಳಗಾವಿ ಜಿಲ್ಲಾ ರಾಜಕೀಯದ ಬಗ್ಗೆ ನಾನು ಮಾತಾಡಕ್ಕೆ ನಾನು ಮೊದಲಿಂದ ಕೂಡ ನಾನು ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಆಫೀಸ್ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬಂದಿಲ್ಲ. ನಾವು ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡ್ಬಂದಿದ್ದೀನಿ, ಮುಂದೆ ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಳ್ತೀನಿ. ಬೆಳಗಾಂ ಜಿಲ್ಲೆ ತಾಲೂಕ್ ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ. ಈ ತ್ರಿಕೋನ ಸ್ಪರ್ಧೆ ಆಗ್ತಾ ಇರುವಂತದ್ದು ಅಶೋಕ್ ಪಟ್ಟಣ್ ಅವರಿಗೆ ಅನುಕೂಲ ಇದೆ. ತ್ರಿಕೋಣ ಸ್ಪರ್ಧೆ ಆದ್ರೂ ಗೆದ್ದೇ ಗೆಲ್ತೀನಿ, ಡೈರೆಕ್ಟ್ ಆದ್ರೂ ಗೆದ್ದೇ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ. ಅವಿರೋಧ ಆಯ್ಕೆಗೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ನೋಡೋಣ, ಅವಿರೋಧ ಆದ್ರೆ ನಮ್ಮ ತಾಲೂಕು ಒಳ್ಳೇದು, ನಮ್ಮ ಜಿಲ್ಲೆಗೂ ಒಳ್ಳೇದು.